ಬಡವರ ಪಾಲಿನ ಸಂಜೀವಿನಿ ಎಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ವೈದ್ಯರ ಸಮಯ ಪ್ರಜ್ಞೆ ಹಾಗೂ ವಿನೂತನ ಪ್ರಯತ್ನದೊಂದಿಗೆ ಸಾವಿನಂಚಿನಲ್ಲಿ ಬಳಲುತ್ತಿದ್ದ ಮಹಿಳೆಗೆ ಪುನರ್ಜನ್ಮ ನೀಡಿದ ಘಟನೆಯೊಂದು ಕಂಡು ಬಂದಿದೆ. ಸೊ ಇವೆಲ್ಲ ಕೂಡಿ ಒಂಥರ ಬಹಳ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಇತ್ತು. ಬಟ್ ಏನೋ ಆಗಿದ್ದಾಗಲಿ ಅಂತ ತಿಳ್ಕೊಂಡು ಆಕೆ ಡೆಲಿವರಿ ಮಾಡಿದ್ವಿ. ಸಿಜನ್ ಸಾದಷ್ಟು ಅವಾಯ್ಡ್ ಮಾಡ್ಬೇಕಂತ ನಾರ್ಮಲ್ ಡೆಲಿವರಿ ಮಾಡಿದ್ವಿ ಆಕೆಗೆ. ಬಟ್ ದೇವಾಗ ಪುಣ್ಯ ಏನೋ ಅಷ್ಟು ರಕ್ತಸ್ರಾವ ಆಗಲಿಲ್ಲ. ಎಲ್ಲ ಏನು ಮೆಜರ್ಮೆಂಟ್ ತೊಗೊಂಡು ಬ್ಲಡ್ ಅರೇಂಜ್ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆಕೆಗೆ ಐಸಿಯುದಲ್ಲೇ ಡೆಲಿವರಿ ಮಾಡಿದ್ವಿ. ಡೆಲಿವರಿ ಆದಮೇಲೆ ಮತ್ತು ಸ್ಲೋಲಿ ಇಂಪ್ರೂವ್ಮೆಂಟ್ ಆದವು. ಮತ್ತು ಇವೆಲ್ಲ ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ಕಂಟಿನ್ಯೂ ಇದೆ. ಸೊ ಇವತ್ತು ನಿನ್ನೆ ಎಷ್ಟು 8ನೇ ತಾರೀಕು ಆಕೆ ಆರಾಮಾಗಿಲ್ಲ. ಹೀಗಾಗಿ ನಿನ್ನೆ ಪೇಷಂಟ್ ಡಿಸ್ಚಾರ್ಜ್ ಮಾಡಿ ಕಳಿಸಿ. ಹೌದು, ರಕ್ತಹೀನತೆ, ತಲೆಸೇಮಿಯಾ, ಹಿಮೋಗ್ಲೋಬಿನ್ ಕೊರತೆ ಹೀಗೆ ಹಲವು ಸಮಸ್ಯೆಗಳನ್ನ ಹಿಡಿದುಕೊಂಡು ಆಸ್ಪತ್ರೆಗಳಿಗೆ ಅಲೆದಾಡಿದ ಮಹಿಳೆಯೋರ್ವಳು ತಾನಷ್ಟೇ ಅಲ್ಲದೆ ತನ್ನ ಹೊಟ್ಟೆಯಲ್ಲಿ ಮೃತಪಟ್ಟ 7 ತಿಂಗಳ ಮಗುವನ್ನು ಹೊತ್ತು ಸುತ್ತಿದ್ದ ವಿಜಯನಗರ ಜಿಲ್ಲೆಯ ಕಂಪ್ಲಿ ಸಮೀಪದ ಹಳ್ಳಿಯ ರೇಣುಕಾ ಎಂಬ ಮಹಿಳೆಗೆ ಮೊದಲು ಒಂದು ಗಂಡು ಮಗುವಿದೆ. ನಂತರ 3 ಬಾರಿ ಗರ್ಭಪಾತವಾಗಿದ್ದು 5ನೇ ಬಾರಿ ಗರ್ಭ ಧರಿಸಿದಾಗ ಮಹಿಳೆಗೆ ನಡೆದಾಡಲು ಆಗದೆ ಬರೀ ಸುಸ್ತು ಎಂದು ಮಲಗುತ್ತಿದ್ದಳು. ಕೊನೆಗೆ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಇದೀಗ 1 ತಿಂಗಳ ಯಶಸ್ವಿ ಚಿಕಿತ್ಸೆ ನಂತರ ಜೀವದಾನವನ್ನ ಪಡೆದು ನಿರ್ಗಮಿಸಿದ್ದಾಳೆ. ಮತ್ತೆ ನಾನೇನ್ ಮಾಡಿದೆ ನೋಡಮ್ ಹೆಂಗಂದ್ರೆ ಸಾಯ್ತಾಳ ಉಳಕಲ್ಲ ಅಂದ್ರೆ ನೋಡಮ್ ನಾವು ಇದ್ರನ್ನ ಸ್ವತಃ ಸಾಯಿಲ್ ಅಂತ ನಮ್ಮೂರಿಗೆ ಕರ್ಕೊಂಡ್ ಬಂದ್ಬಿಟ್ಟೆ ಮಾಡೋದು. ಅಲ್ಲಿಂದ ಬಂದು ಮತ್ತೆ ಕೊಪ್ಪಳಕ್ಕೆ ಬಂದು ನೋಡಮ್, ಕೊಪ್ಪಳದಿಂದ ಹುಬ್ಬಳ್ಳಿಗೆ ಹೋಗ್ಬಿಡ್ರ ಅಂತ ಇಲ್ಲಿ ಬಂದ ಮೇಡಮ್. ಇಲ್ಲಿ ನನ್ನ ಹೇಳ್ತಿ ಜೀವನ ಉಳಿದತ್ತು. ನಾವು ಎಲ್ಲಿ ಹೋಗಿ ತೋರಿಸಿ ಬಂದ್ರ ಊಟಗೆ ಇಂಪ್ಯಾಕ್ಟ್ ಆಗಲ್ಲ. ಇಲ್ಲಿ ಬಂದ ಮೇಲೆ ಮತ್ತೆ ಎಲ್ಲೆಲ್ಲ ಉತ್ತಮ ಅವರೇ ರೆಡಿ ಮಾಡ್ಕೊಂಡ್ಬಂದು ಅವ್ರವ್ರು ಕರೆಸಿ ರಕ್ತ ಕೊಡಿಸಿ ಅವರೇ ಹೆರಿಗೆ ಮಾಡ್ಯಾರ ಮೇಡಮ್. ನಮ್ಗೆ ಎಷ್ಟು ಡಾಕ್ಟರ್ ಬಂದು ಚೆಕ್ ಮಾಡ್ಕೊಂಡು ಟ್ಯಾಬ್ಲೆಟ್ ಆಗಲಿ ರಾತ್ರಿ ಇಲ್ಲ ಇದೇ ಪೇಷಂಟ್ ಕೊಡ್ಕೊಂಡ್ರೆ ಮೇಡಮ್. ಇಲ್ಲಿ ಬಂದ್ಮೇಲೆ ಆರಾಮಾಗಿ ಯಾರು ಎಲ್ಲಾರು ಉಳಿಯಾಕಲ್ಲ ಅಂದ್ರು. ಇಲ್ಲಿ ಬಂದ್ಮೇಲೆ ಎಲ್ಲಾರು ಡಾಕ್ಟರ್ ನೋಡಿದಾರೆ. ಇವಾಗ ಬೇಸಾಗಿ ಇವಾಗ ಮನೆಗೆ ಕೇಳಾಕತ್ತಿದ್ವಿ. ನಾವು ಆರಾಮ ಆಗ್ಲಿಲ್ಲ ಮೇಡಮ್. ಇಲ್ಲಿ ಬಂದಲಿದ್ದ ಆರಾಮಾಗ್ಯಾಳ. ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗಿದ್ದ ಪ್ರೆಸ್ ಆಗ್ಯಾಳ. ಬೇಸ್ ಆಗಿರಾಕ ಹೀಗಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಿದ್ವಿ. ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಲು ಆರಂಭಿಸುವ ಮುನ್ನ ಹಲವು ತಪಾಸಣೆಗಳನ್ನ ಮಾಡಿದ್ದಾರೆ. ರಕ್ತಹೀನತೆ ಸೇರಿ ಹಲವು ಸಮಸ್ಯೆಗಳು ಇರುವುದರ ಜೊತೆಗೆ ಹೊಟ್ಟೆಯಲ್ಲಿದ್ದ ಮಗುವು ಮೃತಪಟ್ಟಿರುವುದು ಗಮನಕ್ಕೆ ಬಂದಿತು. ಕೂಡಲೇ ತಾಯಿ ಮಗು ಆಸ್ಪತ್ರೆ ವಿಭಾಗದಲ್ಲಿ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ ನೇತೃತ್ವದ ತಂಡ ಕಾರ್ಯಪ್ರವೃತ್ತರಾಗಿ ಇದನ್ನು ನಾರ್ಮಲ್ ಹೆರಿಗೆ ಮಾಡಿಸಿದ್ದಾರೆ. ಪರೀಕ್ಷೆಗಳ ಮೇಲೆ ಪರೀಕ್ಷೆ, ಚಿಕಿತ್ಸೆ ಮತ್ತು ಔಷಧೋಪಚಾರ ಮತ್ತು ವೈದ್ಯರ ತಂಡದ ನಿಗಾ ಆಕೆಗೆ ಜೀವದಾನ ನೀಡಿದೆ. ಮಾಡ್ತಿದ್ರು ಬಟ್ ಇಂಥ ದೊಡ್ಡ ದೊಡ್ಡ ಸಾಧನೆಗಳು ಸರ್ ಎಲ್ಲ ಪುನರ್ಜನ್ಮ ಕೊಟ್ಟಿರಿ ಅವ್ರಿಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಇಂಥವು ಸಾಕಷ್ಟು ಇರ್ತಾವೆ. ಇವೆಲ್ಲ ಕೆಲವಷ್ಟು ಅನ್ನೋಟಿಸ್ಡ್ ಹೋಗ್ತಾವೆ. ಎಲ್ಲೋ ಒಂದು ಸಾವಿರದ ಒಂದು ಪೇಷಂಟ್ ತೊಂದರೆ ಆಗ್ತಿರ್ತಾವೆ. ಅದನ್ನೇ ದೊಡ್ಡ ಒಂದು ಇಶ್ಯೂ ಮಾಡ್ತಿರ್ತಾರೆ. ಬಟ್ ಒಳ್ಳೆ ವರ್ಕು ನಡೀತಾ ಇದೆ, ಮೊದಲಿಂದ ನಡೀತಾ ಇದೆ, ಎಲ್ಲ ಡಿಪಾರ್ಟ್ಮೆಂಟಿಂದ ನಡೀತಾ ಇದೆ. ಇಲ್ಲ ಇಂಥ ಪೇಷಂಟ್ ಮತ್ತೆ ಬಂದೇ ಬರ್ತಾವೆ. ದಿವಸ ನೋಡಿದ್ರು ಇವೆಲ್ಲ ಕ್ರಿಟಿಕಲ್ ಇದ್ದೇ ಇರ್ತಾವೆ. ಆಮೇಲೆ ಇದು ಒಂದು ರೆಫರಲ್ ಹಾಸ್ಪಿಟ್ಲ್, 7 ಡಿಸ್ಟ್ರಿಕ್ಟಿಂದ ಎಲ್ಲ ಇಲ್ಲೇ ಬರ್ತಾವೆ, ಎಲ್ಲ ಕಂಪ್ಲೀಟ್ ಆಗಿ. ಸೊ ಇತ್ತೀಚೆಗೆ ಎಲ್ಲ ದಾವಣಗೆರೆ, ಉತ್ತರ ಕನ್ನಡ, 7 ಡಿಸ್ಟ್ರಿಕ್ಕಿಂದ ಎಲ್ಲ ಪೇಷಂಟ್ ಬರ್ತಿದ್ದಾವೆ. ಎಲ್ಲ ಒಳ್ಳೇದೈತೆ ಅಂತಲೇ ಬರ್ತಾವೆ ಪೇಷಂಟ್. ಆಮೇಲೆ ಎಲ್ಲ ಫ್ರೀ ಆಫ್ ಕಾಸ್ಟೇ ಆಗುತ್ತೆ ಅವನಿಗೆ. ಬಟ್ ಒಂದು ಜನಕ್ಕೆ ಒಂದು ಅವೇರ್ನೆಸ್ ಬೇಕು. ಸ್ವಲ್ಪ ಜಲ್ದಿ ಬಂದರೆ ಒಂದು ನಮಗೂ ಕೂಡ ಅನುಕೂಲ, ಏನೋ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಭಾಳ ಕ್ರಿಟಿಕಲ್ ಬಂದಾಗ ನಮಗೂ ಕೆಲವಷ್ಟೆಲ್ಲ ತೊಂದರೆ ಇವೆಲ್ಲ ಆಗ್ತಿರ್ತವೆ. ಸೊ ಇದಕ್ಕೆ ಸಾರ್ವಜನಿಕರಿಂದಲೂ ಒಂದು ಸಕಾರಾತ್ಮಕ ಸ್ಪಂದಿಸಬೇಕು. ಒಟ್ಟಾರೆ ವೈದ್ಯರ ತಂಡದ ಸಹಕಾರದಿಂದ ನನಗೆ ಮರುಜನ್ಮ ದೊರೆತಂತಾಗಿದೆ. ಹಾಗಾಗಿ ಜೀವನ ಪರ್ಯಂತ ವೈದ್ಯರ ಋಣವನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಸಂತೋಷದ ಕಣ್ಣೀರನ್ನ ಹರಿಸಿದಳು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.